ಬಂಟ್ವಾಳದ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ತುಳು ನಾಟಕೋತ್ಸವದ ಸಮಾರೋಪ ಸಮಾರಂಭ ನಡೆಯಿತು. ತಾಂಬೂಲ ಕಲಾವಿದರ್ ಪುಂಜಾಲಕಟ್ಟೆ ಅಭಿನಯದ ಪರಿಮಳ ಕಾಲನಿ ನಾಟಕಕ್ಕೆ ಪ್ರಥಮ ಪ್ರಶಸ್ತಿ ಲಭಿಸಿತು. ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರು ಇದರ ಬಂಟ್ವಾಳ ಘಟಕದ ಯೋಜನೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಹಾಗೂ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ತುಳು ನಾಟಕೋತ್ಸವದ ಸಮಾರೋಪ ಸಮಾರಂಭ ನಡೆಯಿತು. ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರು ಇದರ ಅಧ್ಯಕ್ಷರಾದ ಕಿಶೋರ್ ಡಿ ಶೆಟ್ಟಿ ಅವರು ಸಮಾರೋಪ ಭಾಷಣ ಮಾಡಿ, ಕಲಾವಿದರಿಗೆ ಇನ್ನಷ್ಟು ಮಾನ್ಯತೆ ಸಿಗಲಿ, ನಮ್ಮ ಕಲೆ ವಿಶ್ವದೆಲ್ಲೆಡೆ ಪಸರಿಸಲಿ ಎಂದರು. ನೆಟ್ಟು ಮಸ್ತ್ ಪೊರ್ತಾಂಡು ಕಲಾವಿದರು ಸುರುಕೇರ್ನೆತ್ತಿ ಜರಿತ ಪೂರ ಕಲಾವಿದರು ಬತ್ತು ಒಟ್ಟು ಸೇರೊಂದೇರು ನಿಜವಾದ್ಲ ಈ ಒಂದು ಕಾರ್ಯಕ್ರಮನು ಬಂಟ್ವಾಳ ವಲಯದ ತುಳು ನಾಟಕ ಕಲಾವಿದರ ಒಕ್ಕೂಟದ ಸುಭಾಷ್ ಚಂದ್ರ ಜೈನ ಮುತಾಗಿಲಿಗೆ ಭಾರಿ ಪೊರ್ಲುಡು ಇತ್ತೆ ಮುಗಿತಳದ ಲೇಸಿ ಆವೊಂದುಂಡು ನಿಜವಾದ್ಲ ಆರು ನಾಟಕೋತ್ಸವದ ಮುಖಾಂತರ ಒಂಜಿ ಮಲ್ಲ ಯಾಗ ಮಲ್ತದೇನಿ ಪಂಡನೆಲ್ಲ ತಪ್ಪ ಒಂದು ಯಾಗ ಪರಿಪೂರ್ಣ ಅಂದು ವರ್ಣದೇವಿಯರ್ನ ಬರ್ಸ ಬತ್ತದ ಭಾರಿ ಶೋ ಕೊಡ್ಲ ಒಂದು ಆಶೀರ್ವಾದ ಮಲ್ತೇರು ನಿಜವಾದ್ಲ ನಾನು ಎಲ್ಲೆದ ಬಕಾರಿ ಆರು ಪಂಡ್ಲಕ್ಕನೆ ಎಲ್ಲೆದ ಬಕಾರಿ ಮಸ್ತ್ ಉರುವಾವು ದಾಬಡಿ ಈ ಒಂಜಿ ಸಭಾ ಮಂಟಪಡು ಭಾರಿ ಪೊರ್ಲುಡು ಜನಕ್ಕಲು ಬರ್ತದೆ ಭಾರಿ ಗೌಜಿ ಗಮ್ಮತ್ತು ಇರ್ತಾರೆ ಎಲ್ಲೆದ ಬಕ್ಕಂತ ಉರುವಾವು ಆನ ನನ್ನ ಆರ್ನ ಕೆಲಸಗಾರ ತೊಡಕೊಂದು ಪೋನಾಗ ಅವು ಸರಿಯಾಗಿ ಒಂದು ಪೋ ಇನಿ ಸತೀಶ್ ಪಟ್ಲೇರು ಬರ್ತದೆ ಈ ಒಂಜಿ ಕಾರ್ಯಕ್ರಮಕ್ಕೂ ಭಾರಿ ಶೋಕದ ನೀವರೆಗೆ ಬರ್ತದೆ ಆರ್ಲ ಇಂಕುಲ ನಾಟಕದ ಕುಲ್ಲ ಆಟದ ಕುಲ್ಲ ಇಂಕುಲು ತಿದೆಪ್ಪನೆಲೆಪ್ಪೆ ಜೋಕುಲು ಬಂಡ ತಪ್ಪ. ನಂತರ ತುಳು ನಾಟಕೋತ್ಸವ ಸಮಿತಿಯ ಬಂಟ್ವಾಳದ ಸಂಚಾಲಕರಾದ ಸುಭಾಷ್ ಚಂದ್ರ ಜೈನ್ ಅವರು ಮಾತನಾಡಿ, ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದರಿಂದ ಕಲಾವಿದರ ಭವಿಷ್ಯ ರೂಪಿಸುವಲ್ಲಿ ಈ ಕಾರ್ಯಕ್ರಮ ದಾರಿದೀಪವಾಗಿದೆ ಎಂದರು. ನಾಟಕ ಕಲಾವಿದರ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷರ ನೆಂಚಿನ ಕಿಶೋರ್ ಡಿ ಶೆಟ್ಟಿ ಮೇರೆಗೆ ನಾನು ಏಪ್ಪಲ ಬರೆಯಾದಿಲ್ಲ ಪೊಲೀಸರಿನ ಕರಿನ ಎರಡು ವರ್ಷ ಪಿರಾವಲ ಎರಡು ಸರಿ ಎಂಕಲಿಗೆ ಈ ನಾಟಕೋತ್ಸವ ಮಲ್ಪರ ಉಚಿತವಾದ ಅರ್ನ ಲೈಟಿಂಗ್ದ ವ್ಯವಸ್ಥೆ ನಾನು ತಂಡದ ಜವಣೆಯನ್ನು ಕಡಪದ ಲೈಟಿಂಗ್ದ ವ್ಯವಸ್ಥೆ ಮಲ್ತುಕೊಂಡು ನೆಂಚಿನ ಕಿಶೋರ್ ಡಿ ಶೆಟ್ಟಿ ಈ ವರ್ಷ ಎಂಗಿಲಿಗೆ ಲೈಟಿಂಗ್ ವ್ಯವಸ್ಥೆ ಮಲ್ತುಕೊಡ್ತಾರೆ ಎಂಗಿಲಿಗೆ ಆರ್ನ ಸಹಕಾರ ಈ ಸಂದರ್ಭಗಳು ಮಸ್ತ್ ಇತ್ತು ಪಂಡ್ರೆ ಭಾರಿ ಖುಷಿ ಪಡಪೆ ಐತೊಟ್ಟಗೂ ಎನ್ನ ಜೀವನದ ಬುಕ್ಕೊಂಜಿ ಅವಿಭಾಜ್ಯ ಆಯ್ನಂಚಿನ ಶಾಮಿಯಾನ ಮಾಲಕರ ಸಂಘ ಬಹುಶಃ ಯಾನು ಕುಡ್ಲಾಡು ಬೇಲೆಡಿತದು ಬೇಲೆ ಬುಡ್ದು ಬತ್ತದ ಬಂಟ್ವಾಳ ಬತ್ತಿನ ಸಂದರ್ಭಡು ಶಾಮಿಯಾನದ ವಹಿವಾಟನ್ನು ಅನಿವಾರ್ಯ ಕಾರಣ ಏನು 60 ವಹಿವಾಟು ಮಲ್ತದು ಐದು ಪಕ್ಕ ಅವೇನೇ ಮುಂದುವರಿಸುವಂಚಿನ ಅನಿವಾರ್ಯತೆ ಬರ್ತದೆ ಕುಡ್ಲಾಡಿತನ ಬೇಲೆಯನ್ನು ಬಿಡ್ದು ಬತ್ತದು ಶಾಮಿಯಾನದ ವಹಿವಾಟನ್ನು ಎಂಕಲು ನಡಪುವಂದು ಬತ್ತ ಬಹುಶಃ ಈ ಒಂಜಿ ಅಸಂಘಟಿತವಾದ ಎಂಗಲ ಕಾರ್ಮಿಕನ ಆತನ ಒಂಜಿ ಉದ್ಯಮಿಲ್ಲ ಪನೊಳ್ಳಿ ಎಂಗ್ಲೆಗೆ ಒಂಜಿ ಎಂಗ್ಲೆ ನಂಚಿನ ಒಂಜಿ ಸಂಘ ಇಜ್ಜಾಂಡು ಆತನ ಎಂಗ್ಲ ಒಂಜಿ ಒಗ್ಗಟ್ಟು ಇಜ್ಜಾಡು ಕರಿನ 5 ವರ್ಷ ಪಿರವಡು ವಿಟ್ಲದ ಬಾಬು ಕೆ ಮೇರು ಬಂಟ್ವಾಳ ತಾಲೂಕು ಶಾಮಿಯಾನ ಮಾಲಕರ ಸಂಘ ಸ್ಥಾಪನೆ ಮಾಡ್ತದೆ ಐಟ್ ಎಂಕಲ್ನ ಕೆಲವು ಬೇಕು ಬೇಡಿಕೆ ಇಪ್ಪು ಆತನ ಎಂಗ್ಲಿಗೆ ತಿಕ್ಕುನಂಚಿನ ರೇಟ್ ಇಪ್ಪು ಒಂದಿನ ನಮ್ಮ ಒಂಜಿ ಸಂಘ ಮಲ್ಪನ ಮುಖಾಂತರ ನಮ್ಮ ದಾಯಿ ನಮ್ಮನ ಹಕ್ಕನ್ನು ಆತನ ನಮ್ಮನ ವ್ಯವಹಾರವನ್ನು ದಾಯಿ ವೃದ್ಧಿಸರ ಬಲ್ಲಿ ಪನ್ಪನ ದೃಷ್ಟಿಡು ಆ ಒಂದು ಸಂಘನ ಸ್ಥಾಪನೆ ಮಾಡ್ತಾರೆ. ನಂತರ ಉದ್ಯಮಿ ವಿಎನ್ಆರ್ ಗೋಲ್ಡ್ ಬಂಟ್ವಾಳ ಇದರ ಮಾಲಕರಾದ ನಾಗೇಂದ್ರ ಪಾಳಿಕಾಪ್ರು ಮಾತನಾಡಿ, ನಮ್ಮಲ್ಲಿ ವಿದ್ಯೆ ಎಷ್ಟು ಇದ್ರೂ ಅದನ್ನು ಪರರಿಗೆ ದಾರಿ ಎರೆದರೆ ಮಾತ್ರ ಆ ವಿದ್ಯೆಗೆ ಒಂದು ಬೆಲೆ ಬರುವುದು. ಹಾಗೆಯೇ ನಮ್ಮಲ್ಲಿದ್ದಂತಹ ಕಲೆಯನ್ನು ಇನ್ನೊಬ್ಬರಿಗೆ ದಾರಿ ಎರೆದರೆ ನಮ್ಮ ಜ್ಞಾನ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದರು. ನಾಟಕೋತ್ಸವ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಅದನ್ನು ನೋಡುವಾಗ ನನಗೆ ಒಂದು ದಾಸರು ಹೇಳಿದಂತಹ ಒಂದು ಮಾತು ನೆನಪಿಗೆ ಬರ್ತಾ ಉಂಟು. ನಮ್ಮಲ್ಲಿ ವಿದ್ಯೆ ಎಷ್ಟು ಇದ್ದರೂ ಅದು ಪರರಿಗೆ ಕೊಟ್ಟರೆ ಮಾತ್ರ ಅದಕ್ಕೆ ವಿದ್ಯೆಗೆ ಬೆಲೆ ಬರುವುದಂತೆ. ನಮ್ಮಲ್ಲಿ ಎಷ್ಟು ಹಣ ಇದ್ದರೂ ಅದನ್ನು ಇನ್ನೊಬ್ಬರಿಗೆ ಸ್ವಲ್ಪ ಕೊಟ್ಟಾದರೂ ಹಂಚಿ ತಿನ್ನುವಂಥದ್ದು ಅದಕ್ಕೆ ಒಂದು ಆ ಹಣಕ್ಕೆ ಬೆಲೆ ಬರುವುದಂತೆ. ನಮ್ಮಲ್ಲಿ ಎಷ್ಟು ನಾಟಕದ ಕಲೆ ಇದ್ದರೂ ಅದನ್ನು ನಮ್ಮಲ್ಲಿ ಇಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದನ್ನು ಪರರಿಗೆ ಕೊಟ್ಟು ಇನ್ನೊಬ್ಬರಿಗೆ ಮನರಂಜನೆ ಕೊಟ್ಟು ಮಾಡುವಂತಹ ಕೆಲಸ ಉಂಟಲ್ವಾ, ಅದಕ್ಕೆ ಸಾರ್ಥಕ ಅಂತೆ. ಹಾಗೆ ಹಣವಿದ್ದರೇನಯ್ಯ ಕೊಡುವ ಗುಣವಿಲ್ಲದ ತನಕ, ಧನವಿದ್ದರೇನಯ್ಯ ಕೊಡುವ ಮನಸ್ಸಿಲ್ಲದ ತನಕ, ಮರವಿದ್ದರೇನಯ್ಯ ನೆರಳು ಕೊಡದ ತನಕ, ಕಲೆ ಇದ್ದರೇನಯ್ಯ ಇನ್ನೊಬ್ಬರಿಗೆ ಪ್ರಚುರ ಪಡಿಸದ ತನಕ, ವಿದ್ಯೆ ಇದ್ದೇನಯ್ಯ
ಇನ್ನೊಬ್ಬರಿಗೆ ದಾನ ಮಾಡದ ತನಕ ಇವತ್ತಿನ ಈ ಕಾರ್ಯಕ್ರಮ ನೋಡುವಾಗ ಇದೆಲ್ಲ ನೆನಪು ಬರ್ತಾ ಉಂಟು. ಇಲ್ಲಿ ಮೇಲೆ ಇರುವಂಥ ಎಲ್ಲ ಕಲಾವಿದರು, ನಮ್ಮ ತುಕಾರಾಮ್ ಪೂಜಾರಿಯವರಾಗಲಿ, ನಮ್ಮ ಕಿಶೋರ್ ಶೆಟ್ಟರಾಗಲಿ, ಇವರೆಲ್ಲ ಹೇಗೆ ಅಂತ ಹೇಳಿದರೆ ಈ ಕಲೆಗೋಸ್ಕರ, ನಾಟಕಗೋಸ್ಕರ ಈ ನಮ್ಮ ತುಳುನಾಡ ಮಣ್ಣಿನಲ್ಲಿ ಸೇರಿಕೊಂಡು ಬೆಳೆದವರು. ಸಮಾರೋಪ ಸಮಾರಂಭದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಪಟ್ಲ ಹಾಗೂ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ನ ನಟ ವಿನೀತ್ ಅವರನ್ನ ಹಾಗೂ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಪ್ರೊಫೆಸರ್ ತುಕಾರಾಮ್ ಪೂಜಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಕಾರ ಭಾರತಿ ಮಂಗಳೂರು ಇದರ ಅಧ್ಯಕ್ಷರಾದ ತಾರನಾಥ್ ಕೊಟ್ಟಾರಿ, ಸುದರ್ಶನ್ ಜೈನ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ಬಂಟ್ವಾಳ ಜಯರಾಮಾಚಾರ್ಯ, ಬಂಟ್ವಾಳ ಘಟಕದ ಸಹ ಸಂಚಾಲಕರಾದ ಪದ್ಮನಾಭಾಚಾರ್ಯ, ಬಂಟ್ವಾಳ ಕ್ಯಾಥೋಲಿಕ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಜೀವನ್ ಲಾಯ್ಡ್ ಪಿಂಟು, ಬಿಸಿ ರೋಡ್ ವೇದಶ್ರೀ ಡೆಂಟಲ್ ಕ್ಲಿನಿಕ್ನ ಡಾ ಬಾಲಚಂದ್ರ ಶೆಟ್ಟಿ, ಲಯನ್ಸ್ ಕ್ಲಬ್ ಬಂಟ್ವಾಳದ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಮೆಲ್ಕಾರ್, ಶಾಮಿಯಾನ ಮಾಲಕರ ಸಂಘದ ಬಂಟ್ವಾಳ ಘಟಕದ ಕೋಶಾಧಿಕಾರಿ ಐವನ್ ಡಿಸೋಸಾ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸರಪಾಡಿ ಅಶೋಕ್ ಶೆಟ್ಟಿ, ನಾರಾಯಣ್ ಆಚಾರ್ಯ, ಮ್ಯಾಕ್ಸಿಮ್ ಸಿಕ್ವೇರ ಉಪಸ್ಥಿತರಿದ್ದರು. ಇನ್ನು ಸಮಾರೋಪ ಸಮಾರಂಭದಲ್ಲಿ ನಾಟಕೋತ್ಸವ ವಿಜೇತ ತಂಡಗಳಿಗೆ ಪ್ರಶಸ್ತಿಯನ್ನ ವಿತರಿಸಲಾಯಿತು. ತಾಂಬೂಲ ಕಲಾವಿದರು ಪುಂಜಾಲ್ಕಟ್ಟೆ ತಂಡದ ಪರಿಮಳ ಕಾಲನಿ ನಾಟಕ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿತು. ಅಭಿನಯ ಕಲಾವಿದರ್ ಕುಡ್ತಮುಗೇರು ತಂಡದ ನನದಾದ ಒರೆಂಡು ನಾಟಕವು ದ್ವಿತೀಯ ಬಹುಮಾನವನ್ನ ಹಾಗೂ ಓಂ ಶ್ರೀ ಕಲಾವಿದರ್ ಬಿಸಿ ರೋಡ್ ತಂಡದ ಅಂದಂಡ ಅಂದುಪನ್ಲೆ ನಾಟಕ ತಂಡವು ತೃತೀಯ ಬಹುಮಾನವನ್ನ ಪಡೆದುಕೊಂಡ್ರು. ಇನ್ನು ನಾಟಕದಲ್ಲಿ ಶ್ರೇಷ್ಠ ನಟರಾಗಿ ಅಂದಂಡ ಅಂದುಪನ್ಲೆ ನಾಟಕದ ಚರಣ್ ರಾಜ್, ಪರಿಮಳ ಕಾಲನಿಯ ನಾಟಕದ ಫಲಕ್ ರಾಜ್, ನನದಾದ ಒರೆಂಡ ಧನುಷ್, ನಾಯಕ ನಟಿಯರಾಗಿ ಅಂದಂಡ ಅಂದುಪನ್ಲೆ ನಾಟಕದ ದಿವ್ಯಾ, ಕೆಂಪು ಗುಲಾಬಿ ಮೋಕಿತ ಸಂಕೇತ ನಾಟಕದ ಶ್ರುತಿ, ಆರು ತೂಪೇರು ನಾಟಕದ ದೀಪಾ, ಪೋಷಕ ನಟರಾಗಿ ಪರಿಮಳ ಕಾಲನಿ ನಾಟಕದ ಕೋದಂಡ, ನನದಾದ ಒರೆಂಡ ನಾಟಕದ ಅಮರ್, ಅಂದಂಡ ಅಂದುಪನ್ಲೆ ನಾಟಕದ ಶಂಕರಣ್ಣ, ಪೋಷಕ ನಟಿಯಾಗಿ ಅಂದಂಡ ಅಂದುಪನ್ಲೆ ನಾಟಕದ ಶುಭ, ಪರಿಮಳ ಕಾಲನಿಯ ಚಂದ್ರಿಕಾ, ಚಂದ್ರಗ್ರಹಣ ನಾಟಕದ ಮುತ್ತಕ, ಕಳನಟರಾಗಿ ಪರಿಮಳ ಕಾಲನಿ ನಾಟಕದ ಕಿಶನ್, ಕಳನಟಿಯಾಗಿ ನನದಾದ ಒರೆಂಡು ನಾಟಕದ ಭಾರತಿ, ನಿರ್ದೇಶನದಲ್ಲಿ ಪರಿಮಳ ಕಾಲನಿಯ ನಾಟಕದ ನಿರ್ದೇಶಕರಾದ ರಾಘವೇಂದ್ರ ಕಾರಂತ್ ಮೊಗರ್ನಾಡ್ ಅವರು ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇದೇ ವೇಳೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿಯವರ ಯಕ್ಷಗಾನ ವೈಭವ ನಡೆಯಿತು. ರಥದಿಳಿದು ನಡೆದು ದುರಿತವನ ದಾವ ಲಕ್ಷ್ಮೀ. ಸಭಾ ಕಾರ್ಯಕ್ರಮದ ನಂತರ ತುಳುವೇರ್ ತುಡಾರ್ ಕಲಾ ತಂಡ ಸುರತ್ಕಲ್ ಮಧುಬಂಗೀರ ವಿರಚಿತ ತುಳು ನಾಟಕ ಕೊಪ್ಪರಿಗೆ ಎಂಬ ನಾಟಕವು ಪ್ರದರ್ಶನಗೊಂಡಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಿಸಿ ರೋಡ್.